ಪ್ರೈಸ್ ದಿ ಲಾರ್ಡ್. ಕರ್ತನಾದ ಯೇಸು ನಾಮದಲ್ಲಿ ಪುನರಾವರ್ತಿ ನಿಮ್ಮೆಲ್ಲರನ್ನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಸ್ವಾಗತವನ್ನು ಮಾಡುವಂಥವರಾಗಿದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಜೋನ ಈ ಪುಸ್ತಕದಿಂದ ನಾವು ಏನೆಲ್ಲ ಸಂಗತಿಗಳನ್ನು ಕಲ್ತ್ಕೊಳ್ಬೋದಾಗಿದೆ, ಏನೆಲ್ಲ ಸಂಗತಿಗಳನ್ನು ನಾವು ಅರ್ಥ ಮಾಡ್ಕೊಳ್ಬೋದಾಗಿದೆ. ಈ ಯೋನನ ಪುಸ್ತಕದಿಂದ ನಾವು ಏನೆಲ್ಲ ಕಲ್ತ್ಕೊಳ್ಬೋದಾಗಿದೆ, ದೇವರು ಯಾವ ರೀತಿಯೆಲ್ಲ ಕಾರ್ಯಗಳನ್ನು ಮಾಡ್ತಾರೆ ಅಂಥೇಳಿ ನಾವು ಧ್ಯಾನ ಮಾಡೋದಕ್ಕೆ ಹೋಗೋಣ. ಯೋನನ ಜೀವಿತದಲ್ಲಿ ಯಾವ ರೀತಿಯಾಗಿ ಅವನತಿ ಉಂಟಾಯಿತು ಅಂತೇಳಿದ್ರೆ, ಅವನು ಯಾವ ರೀತಿಯಾಗಿ ಅವನು ದೇವರಿಂದ ದೂರ ಹೋದಾಗ ಏನೆಲ್ಲ ಕಾರ್ಯಗಳಾಯಿತು, ದೇವರು ಆತನನ್ನು ಯಾವ ರೀತಿಯಾಗಿ ತಿದ್ದಿದ್ರು, ಮತ್ತು ಯಾವ ರೀತಿಯಾಗಿ ಆತನ ಮುಖಾಂತರವಾಗಿ ಏನು ದೇವರು ಮಾಡಿಸ್ಬೇಕು ಅಂತಿದ್ರು, ಏನು ಹೇಳಿಸ್ಬೇಕು ಅಂತಿದ್ರು, ಅದನ್ನು ದೇವರು ನೆರವೇರಿಸೋದನ್ನು ನೋಡ್ತೇವೆ. ಅದು ಮಾತ್ರವಲ್ಲದೆ ಈ ಯೋನನ ಜೀವಿತದಿಂದ ನಮಗೆ ದೇವರು ಏನನ್ನು ಹೇಳಬೇಕು ಅಂತ ಬಯಸ್ತಾರೆ, ಯಾವ ರೀತಿಯಾಗಿ ನಮಗೂ ಸಹ ಏನನ್ನು ಕಲಿಬೋದಾಗಿದೆ ಯೋನನ ಪುಸ್ತಕದಿಂದ, ಯೋನನ ಜೀವಿತದಿಂದ ಅಂಥೇಳಿ ನಾವು ಧ್ಯಾನ ಮಾಡೋದಕ್ಕೆ ಹೋಗೋಣ. ಇದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಯಾಕಂತೇಳಿದ್ರೆ ಬರುವಂಥ ಸಂದೇಶಗಳ ಅಪ್ಡೇಟ್ಗಳು ನಿಮಗೆ ದೊರೆಯುವಂಥದ್ದಾಗಿದೆ. ಅದು ಮಾತ್ರವಲ್ಲದೆ ನಾವು ಈ ಹಿಂದೆ ಮಾಡಿದಂಥ ಎಲ್ಲ ಸಂದೇಶಗಳನ್ನು, ಅದರ ಲಿಂಕ್ಗಳನ್ನು ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ಯಾವ ರೀತಿಯಾಗಿ ನಾವು ಪರಿಶುದ್ಧರಾಗಿರುವಂಥದ್ದು, ಪಾಪವನ್ನು ಕುರಿತು, ಪರಿಶುದ್ಧತೆಯನ್ನು ಕುರಿತು, ಸಾಲವನ್ನು ಕುರಿತು, ಹಣವನ್ನು ಕುರಿತು, ಯಾವ ರೀತಿಯಾಗಿ ನಾವು ಫಲಭರಿತರಾಗಿ ಜೀವಿಸುವಂಥದ್ದು, ಯಾಕೆ ಪ್ರಾರ್ಥನೆಗಳಿಗೆ ಉತ್ತರ ಸಿಗ್ತಿಲ್ಲ, ಈ ರೀತಿಯಾಗಿ 114 ಹೆಚ್ಚು ವಿಡಿಯೋಗಳನ್ನು ನಾವು ಮಾಡಿ ಹಾಕಿದ್ದೇವೆ ಈಗಾಗಲೇ. ದೇವರ ಕೃಪೆಯಿಂದ ಖಂಡಿತವಾಗಿ ನಿಮಗೆ ಆತ್ಮಿಕವಾಗಿ ಅದು ಬಹಳ ಬಹಳ ಉಪಯೋಗವಾಗುವಂಥದ್ದಾಗಿದೆ. ನಾವು ಸಂದೇಶವನ್ನು ಮುಂದುವರಿಸಲು ಬಯಸುವಂಥವರಾಗಿದ್ದೇವೆ. ನೋಡಿ, ಯೋನನು ಅಂತ ಹೇಳಬೇಕಾದ್ರೆ ಇದರ ಅರ್ಥ ಏನು ಅಂತೇಳಿದ್ರೆ ಪಾರಿವಾಳ. ಯೋನ ಅಂತ ಹೇಳಿದ್ರೆ ಅದರ ಅರ್ಥ ಪಾರಿವಾಳ ಅಂತೇಳಿ ನಾವು ನೋಡ್ತೇವೆ. ದೇವರು ಯೋನನನ್ನು ಕರೀತಾರೆ. ಯೋನನನ್ನು ಕರೆದು, ನೀನು ದೊಡ್ಡ ಪಟ್ಟಣವಾದ ನಿನವೆಗೆ ಹೋಗಿ ಗಟ್ಟಿಯಾಗಿ ಕೂಗುತ್ತಾ ಅದನ್ನು ಖಂಡಿಸು, ಅದರ ನಿವಾಸಿಗಳ ದುಷ್ಟತನವು ನನ್ನ ಸನ್ನಿಧಿಗೆ ಮುಟ್ಟಿದೆ ಎಂದು ಅಪ್ಪಣೆ ಮಾಡಿದನು. ಅಂದರೆ ದೇವರು ಇಲ್ಲಿ ಯೋನನಿಗೆ, ನೀನು ಎದ್ದು ದೊಡ್ಡ ಪಟ್ಟಣವಾದ ನಿನವೆಗೆ ಹೋಗಿ ಗಟ್ಟಿಯಾಗಿ ಕೂಗುತ್ತಾ ಅದನ್ನು ಖಂಡಿಸು, ಅದರ ನಿವಾಸಿಗಳ ದುಷ್ಟತನವು ನನ್ನ ಸನ್ನಿಧಿಗೆ ಮುಟ್ಟಿದೆ ಎಂದು ಅಪ್ಪಣೆ ಮಾಡಿದನು. ಇಲ್ಲಿ ದೇವರು ಯೋನನಿಗೆ ಒಂದು ಕಾರ್ಯವನ್ನು ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ನೀನು ಹೋಗಿ ಈ ರೀತಿಯಾಗಿ ತಿಳಿಸ್ಬೇಕು ನಿನವೆ ಜನತೆಗೆ ಅಂತ ಹೇಳ್ಬಿಟ್ಟು ಹೇಳಬೇಕಾದ್ರೆ, ಆತನೇನು ಮಾಡ್ತಾನೆ ಅಂತ ಹೇಳಿದ್ರೆ, ನಾವು 3ನೇ ವಾಕ್ಯ ನೋಡಬೇಕಾದ್ರೆ, ಯೋನನು ಯೆಹೋವನ ಸನ್ನಿಧಿಗೆ ತಪ್ಪಿಸಿಕೊಳ್ಳುವ ಹಾಗೆ ತಾರ್ಷೀಷಿಗೆ ಓಡಿ ಹೋಗಬೇಕೆಂದು ಹೊರಟು ಯೊಪ್ಪಕ್ಕೆ ಇಳಿದು ಅಲ್ಲಿ ತಾರ್ಷೀಷಿಗೆ ತೆರಳುವ ಹಡಗನ್ನು ಕಂಡು ಬಾಡಿಗೆ ಕೊಟ್ಟು ಯೆಹೋವನ ಸನ್ನಿಧಿಯಿಂದ ತಾರ್ಷೀಷಿಗೆ ಪ್ರಯಾಣ ಮಾಡಬೇಕೆಂದು ಹಡಗಿನವರ ಸೊಡನೆ ಅದನ್ನು ಹತ್ತಿದನು. ಅಂದರೆ ಯೋನ ದೇವರೇನು ಹೇಳಿದ್ರು ಅಲ್ಲಿಗೆ ಹೋಗ್ದಲ್ಲೇ ತನ್ನ ಇಷ್ಟದ ಪ್ರಕಾರವಾಗಿ ಆತನು ತಾರ್ಷೀಷ್ಗೆ ಓಡಿ ಹೋಗ್ಬೇಕಂತೇಳಿ ಹೋಗೋದನ್ನು ನೋಡುತ್ತೇವೆ. ನೋಡ್ರಿ, ಇಲ್ಲಿ ದೇವ್ರ ವಾಕ್ಯ ಹೇಳುತ್ತೆ, ಅವನು ಯಾವಾಗ ದೇವರ ಸನ್ನಿಧಿಯನ್ನು ತಪ್ಪಿಸ್ಕೊಂಡ, ದೇವರು ಏನು ಹೇಳ್ತಾರೆ ಅದನ್ನು ಮಾಡಲಿಲ್ಲ, ಆವಾಗ ಅವನ ಜೀವಿತ ಕೆಳಗಡೆ ಹೋಗೋದಕ್ಕೆ ಶುರುವಾಯಿತು ಅಂತ ಹೇಳಿದ್ರೆ, ಡೌನ್ಫಾಲ್ ಆಗೋದಕ್ಕೆ ಶುರುವಾಯಿತು ಅಂತೇಳಿ ನಾವು ನೋಡುತ್ತೇವೆ. ನೋಡಿ, ದೇವರಿಗೆ ವಿರುದ್ಧವಾಗಿ ಹೋಗುವಾಗ ದೇವರೇನು ಮಾಡ್ತಾರೆ ಅಂತ ಹೇಳಿದ್ರೆ ಸುಮ್ಮನೆ ಬಿಡೋದಿಲ್ಲ. ದೇವರು ಸುಮ್ಮನೆ ಬಿಡೋದಿಲ್ಲ. ದೇವರೇನು ಮಾಡಿದ್ರು ಅಂತ ನೋಡುವಾಗ ನಾವು ನೋಡ್ತೇವೆ, ಆತನು ಹತ್ತಿದ್ದ ಹಡಗೇನಿದೆ, ದೇವರೇನು ಮಾಡ್ತಾರೆ, ಬಿರುಗಾಳಿಯನ್ನು ಸಮುದ್ರದ ಮೇಲೆ ಮಾಡ್ತಾರೆ, ಬಲವಾಗಿ ಮಾಡ್ತಾರೆ. ಅವಾಗೇನಾಗುತ್ತೆ, ಸಮುದ್ರದಲ್ಲಿ ದೊಡ್ಡ ತೂಫಾನು ಎದ್ದು ಹಡಗು ಒಡೆದು ಹೋಗುವಾಗಾಯಿತು. ಅಂದರೆ ಯಾವ ರೀತಿಯಾಗಿ ದೇವರಿಗೆ ಆತನು ದೇವರು ಹೇಳಿದ್ದನ್ನು ಮಾಡದಲ್ಲೇ ಹೋಗುವಾಗ ಈ ಹಡಗಿಗೆ ಅಪಾಯವಾಗುತ್ತದೆ. ಅದು ಮಾತ್ರವಲ್ಲ, ಆತನ
ಜೊತೆಯಲ್ಲಿ ಪ್ರಯಾಣ ಮಾಡ್ತಿದ್ದಂಥವರಿಗೆ, ಹಡಗಿನಲ್ಲಿರೋರಿಗೆಲ್ಲೂ ಸಹ ಯಾವ ರೀತಿಯಾಗಿ ಅಪಾಯ ಉಂಟಾಯಿತು ಅಂತೇಳಿ ನಾವು ನೋಡ್ತಾ ಇದ್ದೇವೆ. ಆಗ ನಾವಿಕರು ಹೆದರಿ ತಮ್ಮ ತಮ್ಮ ದೇವರುಗಳಿಗೆ ಮೊರೆ ಇಟ್ಟು ತಮ್ಮ ಕಷ್ಟವು ಕಡಿಮೆಯಾಗುವ ಹಾಗೆ ಹಡಗಿನ ಸಾಮಾನುಗಳನ್ನು ಸಮುದ್ರಕ್ಕೆ ಬಿಸಾಟು ಬಿಟ್ಟರು. ಎಷ್ಟರೊಳಗೆ ಯೋನನು ಹಡಗಿನ ಒಳಭಾಗಕ್ಕೆ ಇಳಿದು ಮಲಗಿಕೊಂಡಿದ್ದನು. ನೋಡಿ, ಈ ಕಾರ್ಯಗಳೆಲ್ಲ ಜರುಗುವಾಗ ಯೋನ ಎಲ್ಲಿದ್ದಾನೆ ಅಂತ ಹೇಳಿದ್ರೆ ಹಡಗಿನ ಒಳಭಾಗಕ್ಕೆ ಇಳಿದು ಅಂತ ಹೇಳಿದ್ರೆ ಅವನು ಕೆಳಗಡೆ ಹೋಗಿದ್ದಾನೆ, ಒಳಭಾಗಕ್ಕೆ ಇಳಿದು ಮಲ್ಕೊಂಡಿದ್ದಾನೆ. ಗಾಢ ನಿದ್ರೆ ಹತ್ತಿತ್ತು. ಸೊ ಇದ್ಯಾವುದ ಪರಿವೆಯೂ ಇಲ್ಲದೆ ಅವನೇನು ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ಕೆಳಗಡೆ ಹೋಗಿದ್ದಾನೆ. ಈ ರೀತಿ ಇರುವಂಥ ಸಂದರ್ಭದಲ್ಲಿ ಹಡಗಿನ ಯಜಮಾನ ಅವನ ಬಳಿಗೆ ಬಂದು, ಇದೇನು ನಿದ್ದೆ ಮಾಡುತ್ತಿ, ಎದ್ದು ನಿನ್ನ ದೇವರಿಗೆ ಮೊರೆ ಇಡು, ಒಂದು ವೇಳೆ ನಿನ್ನ ದೇವರು ನಮ್ಮನ್ನು ರಕ್ಷಿಸಾನು, ನಾಶವಾಗದೆ ಉಳಿದೆವು ಎಂದು ಹೇಳಿದನು. ಅದು ಮಾತ್ರವಲ್ಲದೆ ಅನಂತರ ನಾವಿಕರೆಲ್ಲರೂ ಈ ಕೇಡು ನಮಗೆ ಸಂಭವಿಸುವುದಕ್ಕೆ ಯಾರು ಕಾರಣವೆಂದು ನಮಗೆ ತಿಳಿಯುವ ಹಾಗೆ ಚೀಟು ಹಾಕೋಣ ಬನ್ನಿರಿ ಎಂಬುದಾಗಿ ಮಾತನಾಡಿಕೊಂಡು ಚೀಟು ಹಾಕಲು ಚೀಟು ಯೋನನಿಗೆ ಬಂದಿತ್ತು. ನಾವು ನೋಡ್ತಾ ಇದ್ದೇವೆ ಇಲ್ಲಿ ಅವರು ಯಾವ ರೀತಿಯಾಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಸೊಲ್ಯೂಷನ್ನ ಹುಡುಕ್ತಾ ಇದ್ದಾರೆ ಅಂತೇಳಿ ನಾವು ನೋಡ್ತಾ ಇದ್ದೇವೆ. ಅಂದರೆ ಯಾಕೆ ಹೀಗಾಯಿತು, ಯಾವ ರೀತಿ ಯಾವ ಕಾರಣಕ್ಕೋಸ್ಕರ ಈ ರೀತಿಯಾದಂಥ ಘಟನೆ ಜರುಗಿತು ಅಂತೇಳಿ ಸಂಭವಿಸ್ತು ಅಂತೇಳಿ ಅವರು ಅದನ್ನು ಐಡೆಂಟಿಫೈ ಮಾಡೋದಕ್ಕೋಸ್ಕರ ಅವರು ಈ ಕಾರ್ಯವನ್ನು ಮಾಡೋದನ್ನು ನೋಡ್ತೇವೆ. ಅದರರ್ಥ ತಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ನ ಹುಡುಕ್ತಾ ಇದ್ದಾರೆ. ನೋಡಿ, ಅನ್ಯ ಜನಗಳು ಯಾವ ರೀತಿಯಾಗಿ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ನ ಹುಡುಕೋದಕ್ಕೆ ನೋಡ್ತಾ ಇರ್ತಾರೆ, ಯಾವ ರೀತಿಯಾಗಿ ಕಾರ್ಯವನ್ನು ಮಾಡ್ತಾರೆ ಅಂತೇಳಿ ನಾವಿಲ್ಲಿ ನೋಡಿ, ಯಾವುದೇ ವಿಷಯಗಳಾದರೂ ಸರಿ, ನೀವು ವಿಶ್ವಾಸಿಗಳಾಗಿರೋದಾದರೆ ಸಮಸ್ಯೆಗಳು ಬರಬೇಕಾದ್ರೆ ನೀವು ಸಹ ಅದಕ್ಕೆ ಬೇಕಾದಂಥ ಪರಿಹಾರವನ್ನು ಆದಷ್ಟು ಶೀಘ್ರವಾಗಿ ಕಂಡುಕೊಳ್ಳೋದು ಬಹಳ ಬಹಳ ಮುಖ್ಯ. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಪರಿಹಾರವನ್ನು ಕಂಡುಕೊಳ್ಳೋದಿಲ್ಲ, ಪರಿಹಾರವನ್ನು ಕಂಡುಕೊಳ್ಳದಲ್ಲೇ ಅವರು ಅದೇ ರೀತಿಯಾಗಿ ತಮ್ಮ ಜೀವಿತ ಹೋಗೋದಕ್ಕೆ ಬಿಟ್ಬಿಡ್ತಾರೆ. ಅಂದರೆ ಹೇಗೋ ಸಾಗಲಿ ಅಂತೇಳಿ ಬಿಡ್ತಾರೆ. ಆದರೆ ಇದು ಬಹಳ ತಪ್ಪಾಗಿರುವಂಥದ್ದಾಗಿದೆ, ಇದು ಒಳ್ಳೆಯದಲ್ಲ. ಯಾಕಂತೇಳಿದ್ರೆ ದೇವರು ನಿಮಗೆ ನಿಮ್ಮ ಸಮಸ್ಯೆಗಳಿಗೆ ದೇವರು ಪರಿಹಾರ ಕೊಡ್ತಾರೆ. ದೇವರು ನಿಮ್ಮ ಸಮಸ್ಯೆಗಳಿಗೆ ಕಾರಣ ತಿಳಿಸ್ತಾರೆ. ದೇವರು ಆ ಸಮಸ್ಯೆಯಿಂದ ಯಾವ ರೀತಿ ಹೊರಡೆ ಬರಬೇಕು, ಯಾವ ರೀತಿ ಕರ್ಕೊಂಡು ಬರಬೇಕು ಅನ್ನೋ ಸಹ ದೇವರಿಗೆ ಗೊತ್ತು. ಹಾಗಾಗಿ ನಿಮ್ಮ ರೂಟ್ ಕಾಸ್ ಏನಿದೆ, ನಿಮಗೆ ಯಾವ ಮೂಲದಿಂದ ನಿಮಗೆ ಸಮಸ್ಯೆಗಳು ಉಂಟಾಗಿದೆ ಅಂಥೇಳಿ ಕಂಡಿಡ್ಕೊಳ್ಳುವಂಥದ್ದು ಬಹಳ ಮುಖ್ಯ. ನೋಡ್ರಿ, ಅವರು ಅನ್ಯ ಜನಗಳು ಅವರು ಸಮಸ್ಯೆ ಯಾವ ರೀತಿಯ ಎಲ್ಲಿಂದ ಬಂತು ಅಂತೇಳಿ ಅವ್ರು ಯಾವ ರೀತಿಯ ಫೈಂಡ್ ಔಟ್ ಮಾಡ್ತಾರೆ ನೋಡ್ರಿ. ಆದರೆ ದೇವಜನರು ಅನಿಸ್ಕೊಂಡಿರೋರು ವಿಶ್ವಾಸಿಗಳು ಈ ರೀತಿಯಾಗಿ ಫೈಂಡ್ ಔಟ್ ಮಾಡೋದಕ್ಕೇ ಏನು ಮಾಡ್ತಾರೆ, ಹೋಗೋದಿಲ್ಲ. ಫೈಂಡ್ ಔಟ್ ಮಾಡೋದಕ್ಕೇ ಹೋಗೋದಿಲ್ಲ, ಕಂಡುಹಿಡಿಯೋದಕ್ಕೆ ಹೋಗೋದಿಲ್ಲ. ಹೆಂಗೋ ಹೋದ್ರೆ ಹೋಗಲಿ ಅಂತೇಳಿ ಆ ರೀತಿಯಾಗಿ ಆಲಸ್ಯದಿಂದ ಉದಾಸೀನ ಆಗಿರೋದನ್ನು ನೋಡ್ತೇವೆ. ಸೊ ಈ ರೀತಿಯಾಗಿ ಇರಬಾರ್ದು. ನಿಮ್ಮ ಸಮಸ್ಯೆ ಯಾವುದೇ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ಖಂಡಿತವಾಗಿ ದೇವರು ಪರಿಹಾರ ಕೊಡ್ತಾರೆ. ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದ್ದೇ ಇರುವಂಥದ್ದಾಗಿದೆ. ಯಾಕಂತ ಹೇಳಿದ್ರೆ ದೇವರು ಸಾಲ್ವ್ ಮಾಡದೇ ಇರೋಂಥ ಪ್ರಾಬ್ಲಮ್ಮು ಯಾವುದೂ ಸಹ ಇರೋದಿಲ್ಲ. ದೇವರಿಗೆ ಆಗದೇ ಇರೋಂಥ ಕಾರ್ಯಗಳು ಯಾವುದೂ ಇಲ್ಲ. ದೇವರಿಗೆ ಎಲ್ಲ ಸಹ ಸಾಧ್ಯ ಆಗಿರುವಂಥದ್ದಾಗಿದೆ. ಆದರೆ ನೀವು ಅದನ್ನು ಕಂಡುಕೊಳ್ಬೇಕಾಗಿದೆ. ಹಾಗರಳು ಮರುಭೂಮಿಯಲ್ಲಿ ಅಲಿಯುವಾಗ ದೇವರು ಆಕೆ ಕಣ್ಣನ್ನು ತೆರೆಯಬೇಕಾದ್ರೆ ಅನತಿ ಸ್ವಲ್ಪ ದೂರದಲ್ಲೇ ಅಲ್ಲೇ ಬುಗ್ಗೆ ಇರೋದನ್ನು ನೋಡ್ತೇವೆ. ಅದಕ್ಕಿಂತ ಮುಂಚೆ ಆಕೆ ಕಾಣಿಸ್ತಿಲ್ಲ. ಆಕೆ ಕಣ್ಣು ತೆರೆಯಲ್ಪಟ್ಟಾಗ ಅದು ಕಾಣಿಸ್ತು. ನೋಡಿ, ಸಮಸ್ಯೆಗಳಿಗೆ ಉತ್ತರ ಖಂಡಿತವಾಗಿ ದೇವರು ಕೊಡ್ತಾರೆ. ಆದರೆ ನೀವು ಅದನ್ನು ಕಂಡುಕೊಳ್ಬೇಕಾಗಿದೆ, ಹುಡುಕಬೇಕಾಗಿದೆ. ದೇವರು ಖಂಡಿತವಾಗಿ ಸೊಲ್ಯೂಷನ್ನ ಇಟ್ಟಿರ್ತಾರೆ. ಹಾಗಾಗಿ
ಆ ಸೊಲ್ಯೂಷನ್ನ ನೀವು ಕಂಡುಕೊಳ್ಳೋದು ಬಹಳ ಮುಖ್ಯ. ಎಲ್ಲಿ ಕಂಡುಕೊಳ್ಬೇಕು? ದೇವರ ವಾಕ್ಯದಲ್ಲಿ ಕಂಡಿಡ್ಕೊಳ್ಬೇಕು. ದೇವರ ವಾಕ್ಯ ಏನು ಹೇಳುತ್ತೆ ಅದರಲ್ಲಿ ಸಿಗುವಂಥದ್ದಾಗಿದೆ. ನೀವು ಯಾರ್ಯಾರನ್ನೋ ಕೇಳಿ 100 ಜನ ಕೇಳಿ 100 ಥರ ಹೇಳ್ತಾರೆ. ಸೊ 100 ಥರ ನೀವು ಮಾಡೋಕ್ಕಾಗತ್ತಾ? ಇಲ್ಲ. ಅದಕ್ಕೆ ದೇವರೇನು ಹೇಳ್ತಾರೋ ಅದನ್ನು ಮಾಡುವಾಗ ಖಂಡಿತವಾಗಿ ನಿಮ್ಮ ಸಮಸ್ಯೆಗಳಿಗೆ ಬೇಕಾದಂಥ ಪರಿಹಾರ ದೊರಕುವಂಥದ್ದಾಗಿ, ಸಮಸ್ಯೆಗಳಿಂದ ನಿಮಗೆ ಬಿಡುಗಡೆ ಸಿಗುವಂಥದ್ದಾಗಿದೆ. ಹಲ್ಲೆಲೂಯಾ. ನಾವು ನೋಡ್ತೇವೆ, ಅವರು ಚೀಟು ಹಾಕಲು ಯೋನನಿಗೆ ಬಂತು. ಅಂದರೆ ಪ್ರಾಬ್ಲಮ್ಗೆ ಯಾರು ಕಾರಣ, ಅಂದರೆ ಪ್ರಾಬ್ಲಮ್ ಎಲ್ಲಿಂದ ಬರ್ತದೆ, ಪ್ರಾಬ್ಲಮ್ಗೆ ಯಾರು ಕಾರಣರಾಗಿದ್ದಾರೆ ಅಂತೇಳಿ ಅವರು ಕಂಡುಹಿಡಿದನ್ನು ನೋಡ್ತೇವೆ, ಫೈಂಡ್ ಔಟ್ ಮಾಡೋದನ್ನು ನೋಡ್ತೇವೆ. ಅವರು ಯೋನನ್ನು ಕೇಳ್ತಾರೆ, ಅಯ್ಯ, ಈ ಕೇಡು ನಮಗೆ ಸಂಭವಿಸೋದಕ್ಕೆ ಯಾರು ಕಾರಣ ಎಂಬುದನ್ನು ನೀನು ನಮಗೆ ತಿಳಿಸು. ನೀನು ಎಲ್ಲಿಂದ, ಯಾವ ಕೆಲಸದ ಮೇಲೆ ಬಂದು, ನೀನು ಯಾವ ದೇಶದವನು, ಯಾವ ಜನಾಂಗದವನು ಎಂದು ಅವನನ್ನು ಕೇಳಲು ಅವನು ಅವರಿಗೆ, ನಾನು ಇಬ್ರಿಯನು, ಕಡಲನ್ನು ಒಣಲನ್ನು ಸೃಷ್ಟಿಸಿದ ಪರಲೋಕ ದೇವರಾದ ಯೋಹನ ಭಕ್ತನು ಎಂದು ಹೇಳಿದನು. ಅವನ ಐಡೆಂಟಿಫೈ ಏನಿದ್ದಾನೆ, ಅವನೇನು ಐಡೆಂಟಿಟಿ ಇದೆ ಅದನ್ನು ಅವನು ಹೇಳ್ತಾ ಇರೋದನ್ನು ನೋಡ್ತಾ ಇದ್ದೇವೆ. ಸೊ ಇವನು ಯೋಹನ ಸನ್ನಿಧಿಯಿಂದ ಓಡಿ ಬಂದಂಥ ಆ ಮಾತನ್ನು ಕೇಳಿ ಆ ಜನರು ಬಹಳವಾಗಿ ಹೆದರಿದರು. ಇದೇನು ನೀನು ಮಾಡಿದ್ದು ಅಂತೇಳಿ ಕೇಳ್ತಾರೆ. ಅದನ್ನು ಕೇಳುವಾಗ ಆಗಲೇ ಸಮುದ್ರ ಇನ್ನೂ ಹೆಚ್ಚು ಹೆಚ್ಚಾಗಿ ಅದು ಸಮುದ್ರವು ಹೆಚ್ಚಾಗಿ ಅಲ್ಲಕಲ್ಲವಾದ ಕಾರಣ ಅವರು, ನಮ್ಮ ಮೇಲೆ ಎದ್ದಿರುವ ಸಮುದ್ರವು ಶಾಂತವಾಗುವ ಹಾಗೆ ನಿನ್ನನ್ನು ಏನು ಮಾಡೋಣ ಎಂದು ಪ್ರಶ್ನೆ ಮಾಡಲು. ಅಂದರೆ ಅವ್ರು ಕೇಳ್ತಾ ಇದ್ದಾರೆ, ಈಗ ಈ ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಅಂತಿದೆಯಾ, ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತೀಯಾ ಅಂತೇಳಿ ಕೇಳೋದನ್ನು ನೋಡ್ತೇವೆ. ಏನು ಮಾಡೋಣ ಆ ರೀತಿ ಪ್ರಶ್ನೆ ಕೇಳಬೇಕಾದ್ರೆ ಅವನು ಹೇಳುವಂಥ ಒಂದು ಮಾತು, ನನ್ನ ನೆತ್ತಿ ಸಮುದ್ರಕ್ಕೆ ಹಾಕ್ರಿ, ನಿಮ್ಮ ಮೇಲೆ ಎದ್ದಿರುವ ಸಮುದ್ರವು ಶಾಂತವಾಗುವುದು. ನಿಮ್ಮ ಮೇಲೆ ಎದ್ದಿರುವ ಸಮುದ್ರವು ಶಾಂತವಾಗುವುದು. ಈ ದೊಡ್ಡ ತೂಫಾನು ನಿಮಗೆ ಸಂಭವಿಸಿದ್ದು ನನ್ನ ನಿಮಿತ್ತವೇ ಎಂಬುದು ನನಗೆ ಗೊತ್ತು ಎಂದು ಉತ್ತರ ಕೊಟ್ಟನು. ಅವನು ಹೇಳುವಂಥ ಸೊಲ್ಯೂಷನ್ ಏನು ಅಂತ ಹೇಳಿದ್ರೆ, ನನ್ನನ್ನು ಎತ್ತಿ ಸಮುದ್ರಕ್ಕೆ ಹಾಕಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ. ಅಂದರೆ ಈ ಸಮಸ್ಯೆಗೆ ನಾನೇ ಕಾರಣ, ಈ ಸಮಸ್ಯೆ ನನ್ನಿಂದಲೇ ಬಂದಿದ್ದು ಅಂತೇಳಿ ಅವನು ಹೇಳೋದನ್ನು ನೋಡ್ತಾ ಇದ್ದೇವೆ. ನೋಡಿ, ಯಾವಾಗಲೂ ದೇವರಿಗೆ ವಿರುದ್ಧವಾಗಿ ದೇವರೇನು ಹೇಳ್ತಾರೋ ಅದನ್ನು ಮಾಡೋದಕ್ಕೆ ಮಾಡಲಿಲ್ಲ ಅಂತಿತ್ತು ಅಂತ ಹೇಳಿದ್ರೆ, ದೇವರಿಗೆ ವಿರುದ್ಧವಾಗಿ ಕಾರ್ಯಗಳನ್ನ ಮಾಡುವಾಗ ಅದು ನಿಮಗೆ ಮಾತ್ರವಲ್ಲ, ನಿಮ್ಮ ಜೊತೆ ಇರೋರಿಗೂ ಸಹ ಯಾವ ರೀತಿಯಾಗಿ ಅದು ಸಮಸ್ಯೆಯನ್ನು ಉಂಟು ಮಾಡುವಂಥದ್ದಾಗಿದೆ, ಸಮಸ್ಯೆ ಮಾಡುವಂಥದ್ದಾಗಿದೆ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬೋದು. ಅದಕ್ಕೋಸ್ಕರನೇ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ದೇವ್ರು ಏನು ಹೇಳ್ತಾರೋ ಅದಕ್ಕೆ ವಿಧೇಯತೆಯನ್ನು ತೋರಿಸೋದನ್ನು ಕಲ್ತ್ಕೊಬೇಕು. ದೇವರಿಗೆ ವಿಧೇಯತೆಯನ್ನು ತೋರಿಸೋದನ್ನು ಕಲ್ತ್ಕೊಳ್ಬೇಕು. ನೋಡ್ರಿ, ಯಾವಾಗ ಅವಿಧೇಯತೆ ತೋರಿಸ್ತಾರೋ ಅದಕ್ಕೆ ಅವಿಧೇಯತೆ ತೋರಿಸಿದಾಗ ಅದರಿಂದ ಬರುವಂಥ ಪರಿಣಾಮಗಳನ್ನು ಎದುರಿಸ್ಬೇಕಾಗತ್ತೆ. ಅದಕ್ಕೋಸ್ಕರನೇ ಬಹಳ ಸುಲಭ ಅಂತ ಹೇಳಿದ್ರೆ, ದೇವರೇನು ಹೇಳ್ತಾರೋ ಅಂತ ಹೇಳಿದ್ರೆ ಅದನ್ನು ಕೇಳ್ತು ಅಂತ ಹೇಳಿದ್ರೆ ಬಹಳ ಸೇಫ್ ಆಗಿರ್ತೀವಿ, ಬಹಳ ಸುರಕ್ಷಿತವಾಗಿರೋದಕ್ಕೆ ಸಾಧ್ಯ. ಇಲ್ಲಿ ಯೋನ ಹೇಳ್ತಾನೆ, ನಾನು ಎತ್ತಿ ಸಮುದ್ರದ ಒಳಗಡೆ ಹಾಕಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳ್ಬೇಕಾದ್ರೆ ನಾವಿಕರು ಏನು ಮಾಡ್ತಾರೆ, ಒಪ್ಪದಲ್ಲೇ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ದಡಕ್ಕೆ ಹಿಂದಿರುಗೋಗೋಣ ಅಂತೇಳಿ ಅವ್ರೇನು ಮಾಡ್ತಾರೆ, ಅವ್ರು ಟ್ರೈ ಮಾಡೋದನ್ನು ನೋಡ್ತೇವೆ. ನಾವಿಕರು ಒಪ್ಪದೆ ದಡಕ್ಕೆ ಹಿಂದಿರುಗಬೇಕೆಂದು ಹುಟ್ಟು ಹಾಕುತ್ತಾ ಬಂದರೂ ಸೇರಲು ಆಗಲಿಲ್ಲ. ಸಮುದ್ರವು ಇನ್ನೂ ಅಲ್ಲಕಲ್ಲಲವಾಗಿ ಅವರನ್ನು ಎದುರಿಸಿತು. ನೋಡಿದ್ರ, ಅಂದರೆ ಪ್ರಾಬ್ಲಮ್ಮ ಇವರು ಸಾಲ್ವ್ ಮಾಡೋಕ್ಕೆ ಹೋಗ್ಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಇನ್ನೂ ಹೆಚ್ಚು ಅಲ್ಲಿ ಪ್ರಾಬ್ಲಮ್ ಜಾಸ್ತಿ ಆಗೋದನ್ನು ನೋಡ್ತೇವೆ. ಅಂದರೆ ಇನ್ನೂ ಸಮುದ್ರ ಇನ್ನೂ ಹೆಚ್ಚು ಅಲ್ಲಕಲ್ಲಲಾಗೋದನ್ನು ನೋಡ್ತೇವೆ. ನೋಡಿ, ಅದಕ್ಕೆ ಹೇಳೋದು, ದೇವರಿಗೆ ಯಾವಾಗ ವಿರುದ್ಧವಾಗಿ ಕಾರ್ಯಗಳನ್ನ ಮಾಡ್ತಾರೋ ಆ ಸಂದರ್ಭಗಳು ಏನಾಗುತ್ತೆ ಅಂತ ಹೇಳಿದ್ರೆ ಅವರ ಜೀವಿತಗಳಲ್ಲಿ ಅಲ್ಲಕಲ್ಲಲವಾಗುವಂಥದ್ದಾಗಿದೆ. ಅವರ ಜೀವಿತಗಳು ಅಲ್ಲಕಲ್ಲಲವಾಗುವಂಥದ್ದಾಗಿದೆ. ಅದಕ್ಕೋಸ್ಕರನೇ
ದೇವ್ರು ಏನು ಹೇಳ್ತಾರೋ ಅದನ್ನು ಮಾಡ್ತು ಅಂತ ಹೇಳಿದ್ರೆ ಅದು ಬಹಳ ಉತ್ತಮವಾದಂಥದ್ದು. ದೇವರ ಮಾತನ್ನು ಕೇಳೋದು ಯಾವಾಗಲೂ ಒಳ್ಳೆಯದು. ನಾವು 14ನೇ ವಾಕ್ಯ ನೋಡ್ತೇವೆ. ಹೀಗಿರಲು ಅವರು ಯೆಹೋವನಿಗೆ ಮೊರೆ ಇಟ್ಟು, ಯೆಹೋವನೇ ಲಾಲಿಸು, ಈ ಮನುಷ್ಯನ ಪ್ರಾಣ ನಷ್ಟಕ್ಕಾಗಿ ನಾಶನವು ನಮಗೆ ಬಾರದಿರಲಿ. ನಿರಪರಾಧಿಯನ್ನು ಕೊಲ್ಲುವ ದೋಷಕ್ಕೆ ನಮ್ಮನ್ನು ಗುರಿ ಮಾಡಬೇಡ. ಯೆಹೋವನೇ, ನಿನ್ನ ಚಿತ್ತಾನುಸಾರ ಮಾಡಿದೆಯಲ್ಲ ಎಂದು ಭಿನ್ನವಿಸಿ ಯೋನನನ್ನು ಎತ್ತಿ ಸಮುದ್ರದಲ್ಲಿ ಹಾಕಿದರು. ಅವರು ಯೋನನನ್ನು ತೆಗೆದು ಸಮುದ್ರಕ್ಕೆ ನೋಡ್ತೇವೆ. ಸಮುದ್ರಕ್ಕೆ ಹಾಕದಾಗಲೇ ಕೂಡಲೇ ಅಂತ ಇದೆ. ಅಂದರೆ ಇಮಿಡಿಯೇಟಾಗಿ ಕೂಡಲೇ ಸಮುದ್ರವು ತನ್ನ ರೌದ್ರವನ್ನು ನಿಲ್ಲಿಸಿಬಿಟ್ಟಿತ್ತು. ಅಂದರೆ ಇಮಿಡಿಯೇಟಾಗಿ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗೋದನ್ನು ನೋಡ್ತೇವೆ. ಹಲ್ಲೆಲೂಯಾ. ಇದನ್ನು ನೋಡಿ ಜನರು ಯೆಹೋವನಿಗೆ ಬಹಳ ಭಯಪಟ್ಟು ಆತನಿಗೆ ಯಜ್ಞವರ್ಪಿಸಿ ಹರಕೆಗಳನ್ನು ಮಾಡಿಕೊಂಡರು. ಇತ್ತ ಯೋನನನ್ನು ನುಂಗಲು ಯೆಹೋವನು ಒಂದು ದೊಡ್ಡ ಮೀನಿಗೆ ಅಪ್ಪಣೆ ಮಾಡಿದನು. ಯೋನನು 3 ದಿನ ಹಗಲಿರುಳು ಆ ಮೀನಿನ ಹೊಟ್ಟೆಯಲ್ಲಿ ಇದ್ದನು. ಸೊ ಮೀನು ಬಂದು ಯೋನನ ನುಂಗುತ್ತೆ. ಆ ಮೀನಿನ ಹೊಟ್ಟೆ ಒಳಗಡೆ ಆತ 3 ದಿವಸ ಇರೋದನ್ನು ನೋಡ್ತೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಇಲ್ಲಿಗೆ ನಾನು ಮೊದಲ ಭಾಗವನ್ನು ನಿಲ್ಲಿಸ್ತಾ ಇದ್ದೇನೆ. ಇದರ 2ನೇ ಭಾಗವನ್ನು ನಾನು ನೆಕ್ಸ್ಟ್ ಪಾರ್ಟಲ್ಲಿ ಮುಂದುವರಿಸಲು ಬಯಸುವಂಥವರಾಗಿದ್ದೇವೆ. ಯಾವ ರೀತಿಯಾಗಿ ಯೋನನಿಗೆ ದೇವರು ಬಿಡುಗಡೆ ಕೊಟ್ಟರು, ಅದಾದ ನಂತರ ನಾವು ಯಾವ ರೀತಿಯಾಗಿ ಇದರಿಂದ ಇನ್ನು ಏನೆಲ್ಲ ಸಂಗತಿಗಳನ್ನು ಕಲ್ತ್ಕೊಳ್ಬೋದಾಗಿದೆ, ಇದು ನಾವು ಮುಂದಿನ ಭಾಗದಲ್ಲಿ ನಾವು ಹೇಳ್ಕೊಡ್ತೀವಿ. ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.